ಮೋದಿಯವರು ನೋಡಿದಾಗ ಸರ್ ಇವರೇನು ಹೊಗಳ್ತಾನೆ ಸುಮ್ಮನೆ ಅಂತ ಏನೋ ಹೇಳ್ತಾರೆ. ಇವರೆಲ್ಲ ತೆಗಳೋದೇನು ಅಂದರೆ ಅವರು SLCನೇ ಓದಿಲ್ಲ, ಫೇಕ್ ಮಾಸ್ಕ್ಗಳು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ, ಯಾರೋ ದವೆ ಅಂತ ಅಡ್ವೊಕೇಟ್ನ ತಗೊಂಡೋಗಿ ಅದನ್ನು ಹೈಡ್ ಮಾಡಿದ್ದಾರೆ. ಮೊನ್ನೆ ಯಾರು ಜೆನ್ಜಿ ದೀಪ್ಕೇನು ಹೇಳ್ತಾ ಇದ್ದಾರೆ, ಅವರ ಸರ್ಟಿಫಿಕೇಟ್ಗಳನ್ನ ಮಾಡ್ತಾರೆ. ಅವ್ರ ಶಕ್ತಿ ಕಾಣೋಕ್ಕೆ ಶುರುವಾಗುತ್ತೆ. ನಮಗೆ ಒಬ್ಬ ಮನುಷ್ಯ ಈ ಲೆವೆಲ್ಗೆ ಏನೋ 25 ವರ್ಷ ಸತತವಾಗಿ ಪವರಲ್ಲಿರೋದು ಇಂಥ ದೇಶಗಳಲ್ಲಿ, ಬರೀ ಕಾಲೆಳೆಯವರೇ ತುಂಬ್ಕೊಂಡಿರೋ ದೇಶದಲ್ಲಿ 100 ಕೋಟಿ ಜನ ಕಾಲೆಳೆಯವರೇ ತುಂಬ್ಕೊಂಡಿರೋ ಹೊತ್ತಲ್ಲಿ 25 ವರ್ಷ ಪವರಲ್ಲಿರೋದು ಪವಾಡನೇ ಹೌದದು. ಎರಡನೇದು, ರೈತರನ್ನ ಉದ್ದೇಶಿಸಿ ಮಾತಾಡಿದ್ರೆ ಅವರು ರೈತ ಮೋದಿ ಆಗ್ಬಿಡ್ತಾರೆ ಅವರು, ಆದಿವಾಸಿಗಳನ್ನ ಉದ್ದೇಶಿಸಿ ಮಾತಾಡಿದ್ರೆ ಆದಿವಾಸಿ ಮೋದಿ ಆಗ್ಬಿಡ್ತಾರೆ ಅವರು, ಉದ್ಯಮಿಗಳನ್ನ ಉದ್ದೇಶಿಸಿ ಮಾತಾಡೋಕೆ ಶುರು ಮಾಡಿದ್ರೆ ಉದ್ಯಮಿ ಮೋದಿ, ಉದ್ಯಮಿಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಯುವಜನರನ್ನ ಉದ್ದೇಶಿಸಿ ಮಾತಾಡಿದ್ರೆ ಯುವಜನರನ್ನ ಕ್ಯಾಚ್ ಮಾಡಿಬಿಟ್ರು, ಎಲ್ಲ ಯೂತ್ ಸೇವ್ರಿಗೆ ಓಟ್ ಹಾಕಿದ್ದು ಅಂತ. ಈಗೇನು ಜೆನ್ಜಿ ಸಮುದಾಯ ಇದೆಯಲ್ಲ, ಅವ್ರು ಓಟ್ ಹಾಕಿದ್ದಕ್ಕೆ BJP ಗೆದ್ದಿದ್ದು ಅಂತ. ಇವತ್ತು ಜೆನ್ಜಿ ಮೋದಿ, ಈ ಜೆನ್ಜಿ ಅಂತ ಶುರುವಾದರೆ ಅವರಿಗೆಲ್ಲ ಅಡ್ರೆಸ್ ಮಾಡ್ಬೇಕಾದ್ರೆ ವಿಡಿಯೋ ಬಿಟ್ರಲ್ಲ, ಹೌದು, ಅವರು ಸೇಮ್ ಇನ್ಸ್ಟಾಗ್ರಾಮ್ ಸ್ಟೈಲ್ ಅವರಿಗೆಲ್ಲ ದೇಶವಾಸಿ ಅದೇ ಇದು ಮಾತಾಡ್ತಾ ಇದ್ರು, ಫ್ರೆಂಡ್ಸ್ ಅಂತ ಅಂದ್ಬಿಟ್ರು, ಫ್ರೆಂಡ್ಸ್. ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೈಲಲ್ಲಿ ಆ ಹೊತ್ತಲ್ಲಿ ಜಾಸ್ತಿ ಯುವಜನ ಎಚ್ಚರವಾಗಿರ್ತಾರೆ ಆ ಟೈಮಲ್ಲೇ. ಹೌದೌದು. ಸಿ ಇದು ಒಂಥರ ವಿಶೇಷ ಅಂತ ಅನ್ಸುತ್ತೆ. ಆದಿವಾಸಿ ಮೋದಿ ಆಯಿತು, ರೈತ ಮೋದಿ ಆಯಿತು, ಉದ್ಯಮಿ ಮೋದಿ ಆಯಿತು, ಸೈನಿಕರ ಜೊತೆ ಹೋದ್ರೆ ಸೈನಿಕ ಮೋದಿ ಈ ವಯಸ್ಸಲ್ಲಿ. ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಭಾರಿ ಅಲ್ಲೂ ಅದು ದೊಡ್ಡದಿದೆ. ಇದು ತಮಾಷೆ ಮಾತಲ್ಲ, ಎಲ್ಲ ರಿಲೇಷನ್ಶಿಪ್ ಅವು. ಈಗ ನೋಡಿ BJPಯವರು ಇದ್ಯಾವುದೋ ಜೆನ್ಜಿ ಬಂದು ಅಲ್ಲಿ BJPಯ ಅಧ್ಯಕ್ಷ ನಿತಿನ್ ನವೀನ್ ಅವರ ಕ್ಷೇತ್ರದಲ್ಲಿ ನಮ್ಮ ಯಾರೋ ಪ್ರಶಾಂತ್ ಕಿಶೋರ್ ಗೆದ್ದಿದ್ದಾರೆ. ಈ ಜೆನ್ಜಿ ಮೂವ್ಮೆಂಟ್ ಆದಮೇಲೆ ಸ್ವಲ್ಪ BJP ನೆಗೆಟಿವ್ ಆಗ್ಬೋದಾ ಅಂತ ಚರ್ಚೆ ಶುರುವಾಗಿರೋ ಹೊತ್ತಲ್ಲಿ ಮೋದಿಯವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಜೆನ್ಜಿ ರೋಲಲ್ಲಿ ಪಾತ್ರ ಎಲ್ಲ ಪಾತ್ರವನ್ನು ಪಾಪ ನಿಭಾಯಿಸ್ತಾ ಇದ್ದಾರೆ ಅವರು. BJPಯವರು ಯಾರ್ಯಾರು ಏನೇನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಆದರೆ BJP ಪಕ್ಷದ ಉಳಿವಿಗೆ ನೆಕ್ಸ್ಟ್ ಪವರ್ಗೆ ಬರೋಕ್ಕೆ ಮೋದಿಯವರು ಎಲ್ಲ ಪಾತ್ರವನ್ನು ಎಲ್ಲ ಡ್ರೆಸ್ ಹಾಕೊಂಬಂದು ಸ್ಟೇಜ್ ಮೇಲೆ ಯಶಸ್ವಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇವತ್ತು ಜೆನ್ಜಿ ಮೋದಿ. ಹೌದು. ಎಸ್ ಸರ್.